ಆಧಾರ್ ಕಾರ್ಡ್ ಹಿಡಿದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಸ್ನಲ್ಲಿ ಫ್ರೀಯಾಗಿ ಹೋಗೋಣ ಅಂತ ಬಂದ ಹೆಣ್ಮಕ್ಳಿಗೆ ಶಾಕ್ ಇವತ್ತು. ಸರ್ಕಾರಿ ಬಸ್ ಇಲ್ಲದೆ ಗೃಹಲಕ್ಷ್ಮಿಯರು ಪರದಾಡಿಬಿಟ್ರು. ಬಳ್ಳಾರಿಯಲ್ಲಿ ಸರ್ಕಾರಿ ಬಸ್ ಇಲ್ಲದೆ ಮಹಿಳೆಯರು ಪರದಾಡಿದ್ದಾರೆ. ಬೆಂಗಳೂರಿಗೆ ಪಾಪ ದುಡಿಯೋಕೆ ಅಂತ ಹೊರಟ ಮಹಿಳೆಯರು ಕಂಗಾಲಾಗಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗೋಕೆ ಬಂದಂಥವರು ನಮ್ಮ ಬಳಿ ಹಣ ಬೇರೆ ಇಲ್ಲ, ಇವ್ರು ಹೇಳಿದ ಮಾತು ನಂಬ್ಕೊಂಡು ಕೈಯಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದುಬಿಟ್ಟಿದ್ದೀವಿ. ಈಗ ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 800 ರೂಪಾಯಿ ಕೇಳ್ತಾರೆ. ನಾವೇನು ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿ ಮಹಿಳೆಯರ ಸಮಸ್ಯೆಯನ್ನ ಅಲ್ಲಿನ RTO ಅಧಿಕಾರಿ ಆಲಿಸಿದ್ದಾರೆ. ತಮ್ಮದೇ ಹಣ ಕೊಟ್ಟು ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಒಬ್ರು ಕಳಿಸಿದ್ದಾರೆ ಅಂತ. ಎಷ್ಟು ಜನಕ್ಕೆ ಕಳಿಸ್ತೀರಾ ಸರ್ ನೀವು? ನೀವೀಗ ಒಬ್ರಿಗೆ ಮಾಡಿದ್ರಿ ಅಂದರೆ ಈಗ ಇನ್ನೊಂದು ಟೀಮ್ ಕಟ್ಕೊಂಡು ಬರುತ್ತೆ. ಒಬ್ರಿಗೇನೋ ಬಿಡಿ, ನಿಮ್ಮ ದೊಡ್ಡತನ, ಸಮಸ್ಯೆ ಆಗ್ಬಾರ್ದು, ಆಕೆ ಕಣ್ಣೀರೇನೋ ಹಾಕಿರ್ತಾಳೆ, ಮಾಡಿ ಕಳಿಸಿದ್ರಿ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಎಷ್ಟು ಜನಕ್ಕೆ ಏನು ಮಾಡ್ತೀರಿ ನೀವು? ಪಾಪ ಯಾವುದು ಪುಟಾಣಿ ಮಗು ಎತ್ಕೊಂಡು ಒಬ್ಬ ತಾಯಿ. ಹೆಂಗ್ ಹೋಗ್ತೀರಿ ಈಗ? ಯಾವ್ರು ಹೋಗ್ಬೇಕು? ಬೆಂಗಳೂರು ಹೋಗ್ಬೇಕು ಸರ್. ಏನು ಹಿಡ್ಕೊಂಡ್ರಿ? ಆಧಾರ್ ಕಾರ್ಡ್. ಮತ್ತೆ ಹೆಂಗ್ ಹೋಗ್ತೀರಿ ಈಗ? ಹೆಂಗ್ ಹೋಗ್ತೀರಿ? ಮತ್ತೆ ಏನ್ ಮಾಡ್ಬೇಕು? ಇಲ್ಲ ಸರ್. ಯಾವ್ರು ಹೋಗ್ಬೇಕು? ಬೆಂಗಳೂರು ಹೋಗ್ಬೇಕು ಸರ್. ಏನು ಹಿಡ್ಕೊಂಡ್ರಿ? ಆಧಾರ್ ಕಾರ್ಡ್. ಮತ್ತೆ ಹೆಂಗ್ ಹೋಗ್ತೀರಿ ಈಗ? ಹೆಂಗ್ ಹೋಗ್ತೀರಿ? ಮತ್ತೆ ಏನ್ ಮಾಡ್ಬೇಕು? ಇಲ್ಲ ಸರ್. ಯಾವ್ರು ಹೋಗ್ಬೇಕು? ಬೆಂಗಳೂರು ಹೋಗ್ಬೇಕು ಸರ್. ಏನು ಹಿಡ್ಕೊಂಡ್ರಿ? ಆಧಾರ್ ಕಾರ್ಡ್. ಮತ್ತೆ ಹೆಂಗ್ ಹೋಗ್ತೀರಿ ಈಗ? ಹೆಂಗ್ ಹೋಗ್ತೀರಿ? ಮತ್ತೆ ಏನ್ ಮಾಡ್ಬೇಕು? ಇಲ್ಲ ಸರ್. ಯಾವ್ರು ಹೋಗ್ಬೇಕು? ಒಳಗೆ ಸೈಡಲ್ಲಿ ಲಗೇಜ್ ಒಳಗೆ ಸೈಡಲ್ಲಿ ಸುಜ್ಜು ಲಗೇಜ್